ಧರ್ಮಸ್ಥಳದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿದೆ. ವಿಠಲ್ ಗೌಡ ಹೇಳಿಕೆಯನ್ನು ಆಧರಿಸಿ ಬಂಗ್ಲೆಗುಡ್ಡದಲ್ಲಿ ಅಸ್ಥಿಪಂಜರದ ರಹಸ್ಯವನ್ನ ಎಸ್ಐಟಿ ಟೀಮ್ ಬೆನ್ನು ಬಿದ್ದಿದೆ. 2 ದಿನದ ಶೋಧದಲ್ಲಿ 7 ತಲೆಬುರುಡೆ ಪತ್ತೆಯಾಗಿತ್ತು, 100 ಮೂಳೆಗಳು ಕೂಡ ಸಿಕ್ಕಿತ್ತು. ಎಲ್ಲಾ ಭೂಮಿಯ ಮೇಲ್ಭಾಗದಲ್ಲಿ ದೊರೆತಿರುವಂತಹ ಅಸ್ಥಿಪಂಜರಗಳು ಅನ್ನೋದು ಗೊತ್ತಾಗಿತ್ತು. ಸಿಕ್ಕಿರುವಂತಹ ಬುರುಡೆ ಮೂಳೆಗಳು ಪುರುಷನದ್ದು ಅಂತ ಹೇಳಿ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಹಜರು ವೇಳೆ ಎಸ್ಐಟಿ ತಂಡದಲ್ಲಿದ್ದಂತಹ ತಜ್ಞ ವೈದ್ಯರು ಈ ರೀತಿಯ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಒಂದು ಅಸ್ಥಿಪಂಜರ ಕೊಡಗು ಮೂಲದ ಅಯ್ಯಪ್ಪ ಅನ್ನೋರ ಮಾಹಿತಿ ಸಿಕ್ಕಿದೆ. ಇನ್ನುಳಿದ 6 ಅಸ್ಥಿಪಂಜರ ಇದೆಯಲ್ಲ, ಅವುಗಳನ್ನು ಗುರುತು ಪತ್ತೆ ಮಾಡುವುದಕ್ಕೆ ಈಗ FSLಗೆ ಅದನ್ನು ಕಳುಹಿಸಿಕೊಡಲಾಗಿದೆ. ಈ ಮೂಳೆಗಳ ಪಕ್ಕದಲ್ಲಿ, ತಲೆಬುರುಡೆಯ ಪಕ್ಕದಲ್ಲಿ ಒಂದಿಷ್ಟು ID ಕಾರ್ಡ್ಗಳು, ಬೇರೆ ಬೇರೆ ಕುರುಹುಗಳು ಕೂಡ ಸಿಕ್ಕಿದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಕ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕ್ಪಾಲ್, ಸಿಕ್ಕಿರುವಂತಹ 7 ತಲೆಬುರುಡೆಗಳ ಬೆನ್ನು ಬಿದ್ದಿರುವಂತಹ SITಯ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ, ಇದು ಯಾರದ್ದು ಅನ್ನೋದರ ಗುರುತೇನಾದರೂ ಸಿಕ್ಕಿದೆಯಾ? ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಅಂತ? ಪ್ರೇಮ್, ಈಗ ಬಂಗ್ಲಗುಡ್ಡೆಯ ರಹಸ್ಯವನ್ನ ಭೇದಿಸುವಂತ ಹಿನ್ನೆಲೆಯಲ್ಲಿ ಇಡೀ ಬಂಗ್ಲಗುಡ್ಡೆಯ 13 ಎಕರೆ ಜಾಗವನ್ನ 2 ದಿನಗಳ ಕಾಲ ನಡೆದಿರುವಂತ ಶೋಧ ಕಾರ್ಯದಲ್ಲಿ ಸಂಪೂರ್ಣವಾಗಿ ಸರ್ಚ್ ಮಾಡಲಾಗಿದೆ. ಆ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ಮೊದಲ ದಿನ ಸುಮಾರು 5 ತಲೆಬುರುಡೆ ಹಾಗೂ 100 ಮೂಳೆಗಳು ಸಿಕ್ಕಿರುವಂತದ್ದು. 2ನೇ ದಿನ ಆಗಿರುವಂತ ನಿನ್ನೆ 2 ತಲೆಬುರುಡೆ ಮತ್ತೆ ಕೆಲವೊಂದು ಮೂಳೆಗಳು ಸಿಕ್ಕಿರುವಂತದ್ದು. ಹೀಗಾಗಿ ಒಟ್ಟು 7 ಸ್ಥಳಗಳಲ್ಲಿ, ಬೇರೆ ಬೇರೆ 7 ಸ್ಥಳಗಳಲ್ಲಿ ಒಟ್ಟು 7 ತಲೆಬುರುಡೆ ಮತ್ತು 100 ಮೂಳೆಗಳು ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂತಹ ಈ ಮೂಳೆಗಳು ಅಸ್ಥಿಪಂಜರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದು ಯಾವುದೋ ಒಂದು ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವ್ಯಕ್ತಿಗಳದ್ದು ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ ಶೋಧ ಕಾರ್ಯ ನಡೆಸಿದಂಥ ಸಂದರ್ಭದಲ್ಲಿ ಎಲ್ಲವನ್ನ ಮಹಜರ್ ಮಾಡಲಾಗಿದೆ. ಮಹಜರ್ ಮಾಡುವ ವೇಳೆ ಅಲ್ಲಿದ್ದಂಥ ತಜ್ಞ ವೈದ್ಯರು ಅಭಿಪ್ರಾಯಪಟ್ಟಂತೆ ಇದು ಎಲ್ಲವೂ ಪುರುಷರದ್ದು ಅಸ್ಥಿಪಂಜರ ಅನ್ನುವಂಥದ್ದನ್ನ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಆ ಬಳಿಕ ಅದನ್ನು FSLಗೆ ಕಳಿಸಲಾಗಿದೆ. FSLನಲ್ಲಿ ನಿಖರವಾದಂತಹ ಒಂದು ಮಾಹಿತಿ ಹೊರಗೆ ಬರುತ್ತೆ. ಈಗ ಅದರಲ್ಲಿ ಓರ್ವ ಕೊಡಗು ಮೂಲದವರು ಅಯ್ಯಪ್ಪ ಅನ್ನುವಂಥದ್ದು, ಅವರ ID ಕಾರ್ಡ್ ಸಿಕ್ಕಿರುವಂಥದ್ದು, ಜೊತೆಗೆ ಅವರು ನಾಪತ್ತೆ ಆಗಿರುವ ಹಿನ್ನೆಲೆಯಲ್ಲೂ ಸುಮಾರು 7 ವರ್ಷದ ಹಿಂದೆ ಪ್ರಕರಣವು ದಾಖಲಾಗಿತ್ತು. ಹಾಗಾಗಿ ಅದನ್ನ ತಾಳೆ ಹಾಕಿ ನೋಡಿದಾಗ ಅವರದೇ ಅನ್ನುವಂಥದ್ದು ಗೊತ್ತಾಗಿದೆ. ಅದು ಅದರ ಖಚಿತತೆಯನ್ನ FSLನ ವರದಿ ಬಂದ ಬಳಿಕ ಗೊತ್ತಾಗುತ್ತೆ. ಅದನ್ನ ಹೊರತುಪಡಿಸಿ ಇನ್ನು ಉಳಿದಿರುವಂತ 6 ಅಸ್ಥಿಪಂಜರಗಳು ಏನಿತ್ತು ಅದು ಯಾರದು ಅನ್ನುವಂತ ಹುಡುಕಾಡುವಂತ ಕೆಲಸವನ್ನ SIT ಇನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ತಯಾರಿಗಳನ್ನು ಮಾಡಿಕೊಂಡಿದೆ. ಇದು ಮೇಲ್ಭಾಗದಲ್ಲಿ, ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇದು ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ. ಅಲ್ಲಿ ಶವಗಳು ಸಿಕ್ಕಿದಂಥ ಎಲ್ಲ ಕಡೆಗಳಲ್ಲೂ ಹಗ್ಗ ಹಾಗೂ ಸೀರೆಗಳೆಲ್ಲ ಮರದ ಮೇಲೆ ನೇತಾಡುವ ಸ್ಥಿತಿಯಲ್ಲಿತ್ತು. ಹಾಗಾಗಿ ಇದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ SIT ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮುಂದೆ ತನಿಖೆ ನಡೆದ ಬಳಿಕ ಗೊತ್ತಾಗುತ್ತೆ. ಈಗ ಸದ್ಯದ ಮಟ್ಟಿಗೆ ಇದರ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನ ಮಾಡ್ತಾರೆ. ಇಡೀ ಗುಡ್ಡದಲ್ಲಿ ಒಟ್ಟು 7 ಅಸ್ಥಿಪಂಜರಗಳು ಸಿಕ್ಕಿರುವಂತದ್ದು. ಸಂಪೂರ್ಣವಾಗಿ ಸರ್ಚ್ ಆಪರೇಷನ್ ಅನ್ನ 2 ದಿನದಲ್ಲಿ ಮುಗಿಸಲಾಗಿದೆ. ಪ್ರೇಮ್.